ಹೆಲೋ ಎವ್ರಿವನ್. ಎರಡನೇ ಪ್ರಶ್ನೆಯನ್ನ ಗಮನಿಸಿ. ಯಾವುದೇ ಸಂಯುಕ್ತ ಸಂಖ್ಯೆಯನ್ನ ಈ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಆಯ್ಕೆಯನ್ನ ಗಮನಿಸಿ ಮಕ್ಕಳೇ. ಎ ಸಮ ಸಂಖ್ಯೆಗಳು, ಬಿ ಬೆಸ ಸಂಖ್ಯೆಗಳು, ಸಿ ಅವಿಭಾಜ್ಯ ಸಂಖ್ಯೆಗಳು, ಡಿ ವರ್ಗ ಸಂಖ್ಯೆಗಳು. ಸೊ ನೋಡಿ, ಇಲ್ಲಿ ಯಾವುದೇ ಸಂಯುಕ್ತ ಸಂಖ್ಯೆಯನ್ನ ನಾವು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಸೊ ಇದನ್ನ ನಾವು ಮೂಲ ಪ್ರಮೇಯ, ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್ ಅಲ್ಲಿ ನೋಡಿದ್ದೇವೆ ಅಲ್ವಾ. ಸೊ ಇದನ್ನ ನಾವು ಮೂಲ ಪ್ರಮೇಯ ಅಂತ ಕರೀಲಾಗುತ್ತೆ. ಹೇಗೆ ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಸೊ ಇದು ಹೇಳಿಕೆ. ಉದಾಹರಣೆಗೆ 12 ನೋಡಿ, ಇದನ್ನ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ಬರೆದಾಗ 2 × 2 × 3 18. ಸೊ ಇದನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ 2 × 3 × 3. ಅದೇ ರೀತಿ 30. ಸೊ ಇದನ್ನ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ 2 × 3 × 5. ಹಾಗಾದ್ರೆ ಈ ಎಲ್ಲಾ ಉದಾಹರಣೆಗಳು ಏನು ಮಕ್ಕಳೇ? ಅವಿಭಾಜ್ಯ ಸಂಖ್ಯೆಗಳಾಗಿದೆ. ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಕೊಟ್ಟಿರುವ ಆಯ್ಕೆಯಲ್ಲಿ ಸೊ ನಾವಿಲ್ಲಿ ಸಂಯುಕ್ತ ಸಂಖ್ಯೆಯನ್ನ ನಾವು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸಿ ಅವಿಭಾಜ್ಯ ಸಂಖ್ಯೆಗಳು ಸರಿಯಾಗಿರುವಂತಹ ಆಯ್ಕೆ ಆಗಿದೆ. ಥ್ಯಾಂಕ್ ಯು.